ರಾಜ್ಯ ಯೂತ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮಂಜುನಾಥ್ ಗೌಡ್ರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಇಲೆಕ್ಷನ್ ಅಲ್ಲಿ ಗೆದ್ದು ಅಧ್ಯಕ್ಷರಾಗಿದ್ದೀರಿ, ಏನ್ ಅನಿಸ್ತಾ ಇದೆ? ನಾನು ಮೊದಲನೇದಾಗಿ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಏನು ನಮ್ಮಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ತಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ತಾವು ಅಧ್ಯಕ್ಷರಾಗಬಹುದು ಅಂತ ತೋರಿಸ್ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರು. ನಾನು ಎನ್ಎಸ್ವಿಯಲ್ಲೂ ಕೂಡ ಚುನಾಯಿತ ಅಧ್ಯಕ್ಷನಾಗಿ 2 ಬಾರಿ ಆಗಿದ್ದೆ. ಈ ಬಾರಿನೂ ಕೂಡ ಯುವ ಕಾಂಗ್ರೆಸ್ನಲ್ಲಿ ಚುನಾವಣೆ ಮುಖಾಂತರ ನಾನು ಅಧ್ಯಕ್ಷನಾಗಿದ್ದೀನಿ. ಇದಕ್ಕೆ ರಾಹುಲ್ ಗಾಂಧಿ ಅವರ ಕಾರಣ ಅವರಿಗೆ ಧನ್ಯವಾದ ಹೇಳ್ತೀನಿ. ಜೊತೆಗೆ ಈ ಒಂದು ಸಿಸ್ಟಮ್ ಅನ್ನ ಸ್ಮೂತ್ ಆಗಿ ನಡೆಯೋದಕ್ಕೆ, ಒಂದು ಸರಾಗವಾಗಿ ನಡೆಯೋದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಖರ್ಗೆ ಅವರು ಇರ್ಬೋದು, ಅಥವಾ ನಮ್ಮ ರಾಜ್ಯಾಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲ ಸಹಕಾರ, ಎಲ್ಲಾ ನಾಯಕರುಗಳ ಸಹಕಾರ ಕೂಡ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಒಂದು ಎಲೆಕ್ಷನ್ ಅಂತ ಅಂದ್ರೆ ಎಲ್ಲಾತಲ್ಲೂ ಕೂಡ ಸಣ್ಣ ಪುಟ್ಟದ್ದು ಪ್ರಾಬ್ಲಮ್ಗಳಿರುತ್ತೆ. ಇದು ಶಾಂತ ರೀತಿಯಲ್ಲಿ ನಡೆಯೋದಕ್ಕೆ ಇವರೆಲ್ಲ ನಾಯಕರುಗಳ ಕಾರಣ, ಎಲ್ಲ ನಮ್ಮ ಸಚಿವರುಗಳು ಕೂಡ ಕಾರಣರಾಗಿದ್ದಾರೆ, ಎಂಎಲ್ಎಗಳು ಕೂಡ ಕಾರಣರಾಗಿದ್ದಾರೆ. ಮೊದಲನೇದಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಮೆಂಬರ್ಶಿಪ್ ಮಾಡೋದಂತಿರ್ಬೋದು, ಎಲ್ಲರನ್ನ ಒಗ್ಗೂಡಿಸೋ ಕೆಲಸವನ್ನ ಮಾಡಿದರೆ ಅವರೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ, ನಾನು ಒಬ್ಬನ ಗೆಲುವಲ್ಲ, ಅವರೆಲ್ಲರ ಗೆಲುವು ಅಂತ ಹೇಳ್ತೀನಿ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇಷ್ಟು ಅಭೂತಪೂರ್ವವಾಗಿ ಗೆಲ್ಲಿಸುವಂತ ಕೆಲಸವನ್ನು ಮಾಡಿದ್ದು ಕಾರ್ಯಕರ್ತರೇ ಹೊರತು ಬೇರೆ ಯಾರು ಅಲ್ಲ. ಅವರಿಗೆ ಮೊದಲನೇ ಧನ್ಯವಾದವನ್ನು ಹೇಳುವಂತ ಕೆಲಸವನ್ನು ಮಾಡ್ತೀನಿ. ಹಿಂದೆ ಕೂಡ NSUನಲ್ಲಿ ಕೆಲಸ ಮಾಡಿದ್ರಿ, ಅಂದ್ರೆ ಯೂತ್ ಕಾಂಗ್ರೆಸ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ತೊಡಗಿಸ್ಕೊಳ್ತಾ ಇದ್ರಿ ಹಿಂದೆ. ಅಂದ್ರೆ ಈಗ ಅಧ್ಯಕ್ಷರಾದ ನಂತರದಲ್ಲಿ ತಾವು ಏನೆಲ್ಲ ಮಾಡಬೇಕು ಅನ್ನೋ ಕಲ್ಪನೆಗಳಿದಾವೆ ಅಂತ ಪಕ್ಷದ ಚೌಕಟ್ಟಿನಲ್ಲಿ? ಯೂತ್ ಕಾಂಗ್ರೆಸ್ನ ಕೆಲಸವನ್ನೇ ಪಕ್ಷ ಕಟ್ಟುವಂತ ಕೆಲಸ. ಪಕ್ಷ ಕಟ್ಟುವಂತ ಕೆಲಸವನ್ನ ಯುವ ಕಾಂಗ್ರೆಸ್ ಮಾಡ್ತಾ ಹೋಗುತ್ತೆ. ಇವಾಗಿನಿಂದ ಅದೇ ಆಶಯದಲ್ಲಿ ಮುಂದುವರಿತೇವೆ. ನಮಗೂ ಉದ್ದೇಶ ಮುಂದೆ ಇರುವಂತದ್ದು, ಈಗಿನ ಸ್ವಲ್ಪ ದಿವಸಗಳ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ, ಬೆಂಗಳೂರಿನ ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದೆ, ಅದು ಬಿಟ್ಟರೆ 28ನ MLA ಎಲೆಕ್ಷನ್ ಇದೆ. ಮುಂಬರುವ 28 ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ರಾಜ್ಯಾಧ್ಯಕ್ಷರ ಡಿ ಕೆ ಶಿವಕುಮಾರ್ ಉದ್ದೇಶ. ಅವರು ಕಟ್ಟುನಿಟ್ಟಾಗಿ ಆಲ್ರೆಡಿ ಕೂಡ ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಯುವ ಕಾಂಗ್ರೆಸ್ ರಾಜಕೀಯವನ್ನ ಗ್ರೌಂಡ್ ಮಟ್ಟದಲ್ಲಿ ಇರಬೇಕು, ಕಾರ್ಯಕರ್ತರ ಮಧ್ಯದಲ್ಲಿ ಇರಬೇಕು, ಕಾಂಗ್ರೆಸ್ ಕಟ್ಟುವಂತ ಕೆಲಸವನ್ನು ಇರಬೇಕು. ಯುವಕರು ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತ ಕೆಲಸವನ್ನು ಮಾಡಬೇಕು ಅಂತ ಅವರ ಆದೇಶ ಆಗಿದೆ. ಅದೇ ರೀತಿ ಕೆಲಸವನ್ನು ಮಾಡ್ತೀವಿ. ಈ ಬಾರಿನೂ ಕೂಡ ನಮ್ಮ 2020 ಎಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಅವರು ಕೂಡ ಧನ್ಯವಾದ ಹೇಳ್ತೀನಿ. ಮುಂಜಾನೆ ಕೂಡ ಅವರು ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅವರು ಕೂಡ ಧನ್ಯವಾದವನ್ನು ಹೇಳ್ತೀನಿ. ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇತ್ತ? ಹೇಗಿತ್ತು ತಮ್ಮ ಕ್ಯಾಂಪೇನ್ಗಳು ಅಂತ? ನಾನು ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಮಧ್ಯದಲ್ಲೇ ಇದ್ದೀನಿ. ಸತತವಾಗಿ 15 ವರ್ಷ NSUನಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಯಾವುದೇ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದೆ. ಯಾವುದೇ ಕೆಲಸ ಇದ್ರೂ ಕೂಡ ನಾನು ಹಿಂದೆ ಸರಿದಿಲ್ಲ. ಕಾರ್ಯಕರ್ತಗಳ ಮಧ್ಯದಲ್ಲಿದ್ದೆ, ಕಾರ್ಯಕರ್ತರ ಜೊತೆಯಲ್ಲಿದ್ದೆ. ಎಲ್ಲ ಒಂದು ಏನಾಗುತ್ತೆ ಅಂದ್ರೆ ಗುಂಪುಗಳು ಇದ್ದೇ ಇರ್ತದೆ ಒಂದು ಸಣ್ಣ ಪುಟ್ಟ ಅಂತ ಆದ್ಮೇಲೆ. ಯಾಕಂದ್ರೆ ನಾಯಕನಾಗಬೇಕು ಅಂದ್ರೆ 2 ಗುಂಪುಗಳ ಮಧ್ಯದಲ್ಲೇ ನಾಯಕ ಆಗೋದಕ್ಕೆ ಚಾನ್ಸು. ಆದ್ರೆ ಎಲ್ಲಾ ರಾಜ್ಯದ ಕಾರ್ಯಕರ್ತರು ಕೂಡ ನನ್ನನ್ನ ಒಂದು ಸೆಲೆಕ್ಟ್ ಮಾಡಿ ವೋಟ್ ಮಾಡೋ ಮುಖಾಂತರ ಗೆಲ್ಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದ್ರೆ ಯಾವತ್ತೂ ಕೂಡ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಯಾರು ಕೂಡ ಕೈ ಬಿಡಲ್ಲ. ನಾವು ಯಾರ ಜೊತೆಯಲ್ಲಿ ಇರ್ತೀವಿ ಅವ್ರು ನಮ್ಮನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋದಕ್ಕೆ ನಮ್ಮ ಕಾರ್ಯಕರ್ತರ ಕಾರಣ. ಅವರು ನನಗೆ ಜಯಶೀಲನಗರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಹಿಂಗೆ ಇರುತ್ತೆ ಅಂತ ಹೇಳಕ್ ಇಚ್ಛಪಡ್ತೇನೆ. ಕಾಂಗ್ರೆಸ್ ಅಂತ ಬಂದಂತ ಹಂತದಲ್ಲಿ ಮೊದಲನೇದಾಗಿ ಬರುವಂತದ್ದು ಹೋರಾಟಗಳು. ಆದ್ರೆ ಇಲ್ಲಿ ತಮ್ಮದೇ ಒಂದು ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಹೇಗೆ ನೀವು ಯಾವ ರೀತಿಯಾಗಿ ಸಂಘಟನೆ ಮಾಡ್ತೀರಿ, ಯಾವ ರೀತಿಯಾಗಿ ಹೋರಾಟಗಳನ್ನು ಮಾಡ್ತೀರಿ? ಹೋರಾಟ ಅಂತನ್ನೋದು ರಾಜ್ಯ ಸರ್ಕಾರ ನಮ್ದೇ ಇದ್ರೂ ಕೂಡ ನಮ್ಮ ಕೆಲಸ ಏನದು ಕಾಂಗ್ರೆಸ್ ಪಕ್ಷದ ಕೆಲಸ. ಕಾಂಗ್ರೆಸ್ ಪಕ್ಷ ನಮ್ಗೆ ಏನ್ ಕೆಲಸ ಕೊಡುತ್ತೆ? ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಕೊಡುತ್ತೆ. ಪಕ್ಷವನ್ನು ಕಟ್ಟುವ ಜೊತೆಗೆ ಕಾಂಗ್ರೆಸ್ ಪಕ್ಷದ ಏನು ಪ್ರಣಾಳಿಕೆ ಇದೆ ಅದು ಜನರಿಗೆ ತಲುಪಬೇಕು. ಮೊದಲನೇದಾಗಿ ಗ್ಯಾರಂಟಿಗಳನ್ನ ಯುವ ಕಾಂಗ್ರೆಸ್ ಮುಂಚೆನೂ ಕೂಡ ಮನೆ ಮನೆಗೆ ಹೋಗಿ ಕೆಲಸವನ್ನ ಮಾಡ್ತಾರೆ. ಈಗಲೂ ಕೂಡ ಯಾರು ಕಡು ಬಡವರು ಇದ್ದಾರೆ ಅವ್ರಿಗೆ ಈ ಸ್ಕೀಮ್ಗಳು ತಲುಪಬೇಕು. ಆ ಕೆಲಸವನ್ನ ಯುವ ಕಾಂಗ್ರೆಸ್ ಮಾಡುತ್ತೆ, ಮುಂದಿನ ಕೂಡ ಮಾಡ್ತಾ ಹೋಗುತ್ತೆ. ನಮ್ಮ ಉದ್ದೇಶ ಇಷ್ಟೇನೆ. ಯಾರಿಗೆ ಇದರ ಅವಶ್ಯಕತೆ ಇದೆ ಅವರು ಫಲಾನುಭವಿಗಳು ತಗೊಬೇಕು, ಇದನ್ನ ಗ್ಯಾರಂಟಿಯನ್ನು ಅನುಭವಿಸಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು ರೈತರ ಸೂಸೈಡ್ ಸಂಖ್ಯೆ ಬಹಳ ಕಡಿಮೆ ಆಗಿದೆ, 70% ಕಡಿಮೆ ಇದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳೇ ಹೊರತು ಬಿಜೆಪಿಯವರ ಆಶಯಗಳಲ್ಲ, ಬಿಜೆಪಿಯವರ ಪ್ರಣಾಳಿಕೆಯಲ್ಲ. ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಗಳನ್ನ ಇನ್ನ ಗ್ರೌಂಡ್ ಮಟ್ಟಕ್ಕೆ ಬಡ ಕುಟುಂಬಕ್ಕೆ ತಗೊಂಡೋಗುವಂತ ಕೆಲಸವನ್ನ ಯೂತ್ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಕೊನೆಯ ಪ್ರಶ್ನೆ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ, ತಮ್ಮ ಪದಾಧಿಕಾರಿಗಳಿಗೆ ಅಂದ್ರೆ ಜಿಲ್ಲಾ ಹಂತದ ಇರ್ಬೋದು ಅಥವಾ ತಾಲೂಕು ಹಂತದ ಪದಾಧಿಕಾರಿಗಳಿಗೆ ಏನ್ ಹೇಳ್ತೀರಿ ಅಂತ, ಏನ್ ಮೆಸೇಜ್ ಕೊಡ್ತೀರಿ? ಹೇಗೆ ಸಂಘಟನಾತ್ಮಕವಾಗಿ ಯಾವ ರೀತಿಯಾಗಿ ಮುನ್ನಡೆಸುವಂತ ಒಂದು ಮೆಸೇಜ್ ಅನ್ನು ಕೊಡ್ತೀರಿ ಅಂತ? ನಮಗೆ ಪಕ್ಷಕ್ಕೆ ಸಂವಿಧಾನನೇ ಆಶಯ. ಸಂವಿಧಾನ ಬಿಟ್ಟು ಹೊರಕ್ಕೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಹೋಗೋದು ಇಲ್ಲ. ಸಂವಿಧಾನ ಕಟ್ಟೋದಕ್ಕೆ ಎಷ್ಟು ಕೆಲಸವನ್ನು ಮಾಡಿದೀವಿ, ಸಂವಿಧಾನ ಉಳಿಸೋದಕ್ಕೂ ಕೂಡ ಅಷ್ಟೇ ಕೆಲಸವನ್ನ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಯುವ ಕಾರ್ಯಕರ್ತರು ಸಂವಿಧಾನ ಏನ್ ಹೇಳುತ್ತೆ, ಗಾಂಧಿ ತತ್ವ ಏನ್ ಹೇಳುತ್ತೆ, ಕಾಂಗ್ರೆಸ್ ಪಕ್ಷ ಅದೇ ತತ್ವವನ್ನು ಹೇಳೋದು. ಅದನ್ನ ಫಾಲೋ ಮಾಡಿ ಇನ್ನಷ್ಟು ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡಬೇಕು ಅಂತ ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊತೀನಿ. ಅವ್ರು ಮಾಡ್ತಾರೆ, ನಂಬಿಕೆ ಕೂಡ ನಮ್ಮಲ್ಲಿದೆ.
ಧನ್ಯವಾದಗಳು. ಇದಿಷ್ಟು ನೂತನವಾಗಿ ಆಯ್ಕೆಯಾಗಿರುವಂತಹ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಮಂಜುನಾಥ್ ಗೌಡರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು.